ಬಳಕೆದಾರರಿಗೆ ಶುಭ ಸುದ್ದಿ. ಬಳಕೆದಾರರಿಗೆ ಅನುಕೂಲವಾಗುವಂತೆ ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗಿದೆ. ನೀವು ಕ್ಲಿಕ್ಕಿಸಿಕೊಂಡ ಸೆಲ್ಫಿ, ಕ್ಯಾಂಡಿಡ್ ಫೋಟೋ, ವಿಡಿಯೋ ತಕ್ಷಣ ಸ್ಟೇಟಸ್ಗೆ ಹಾಕಬೇಕು ಅಂದಾಗ ಎಡಿಟಿಂಗ್ ಆಗಿ ಬೇರೆ ಯಾವುದೋ ಆಪ್ ಹುಡುಕಾಡುವ ಅವಶ್ಯಕತೆ ಇಲ್ಲ. ನೇರವಾಗಿ ವಾಟ್ಸ್ಆಪ್ನಲ್ಲೇ ಎಡಿಟ್ ಮಾಡುವ ಹೊಸ ಫೀಚರ್ ಮೆಟಾ ತಂದಿದೆ. ವಾಟ್ಸ್ಆಪ್ ಬಳಕೆದಾರರಿಗೆ ಶುಭ ಸುದ್ದಿ. ಬಳಕೆದಾರರಿಗೆ ಅನುಕೂಲ ಆಗುವಂತೆ ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಲಾಗಿದೆ. ನೀವು ಕ್ಲಿಕ್ಕಿಸಿಕೊಂಡ ಸೆಲ್ಫಿ, ಕ್ಯಾಂಡಿಡೇಟ್ ಫೋಟೋ, ವಿಡಿಯೋ ತಕ್ಷಣ ಸ್ಟೇಟಸ್ಗೆ ಹಾಕಬೇಕು ಅಂದಾಗ ಎಡಿಟಿಂಗ್ ಆಗಿ ಬೇರೆ ಯಾವುದೋ ಆ್ಯಪ್ ಹುಡುಕಾಡುವ ಅವಶ್ಯಕತೆ ಇಲ್ಲ. ನೇರವಾಗಿ ವಾಟ್ಸಾಪ್ ಅಲ್ಲೇ ಎಡಿಟ್ ಮಾಡುವ ಹೊಸ ಫ್ಯೂಚರ್ ಮೆಟಾ ತಂದಿದೆ. ಎಡಿಟಿಂಗ್ ಆಗಿ ಪ್ರತ್ಯೇಕ ಆ್ಯಪ್ ಅವಶ್ಯಕತೆ ಇಲ್ಲ. ವಾಟ್ಸಾಪ್ನಲ್ಲಿ 30 ರೀತಿಯ ವಿಜುವಲ್ ಎಫೆಕ್ಟ್ ಲಭ್ಯ. ವಾಟ್ಸಾಪ್ ಪ್ರಪಂಚದ ಬಹುಸಂಖ್ಯಾತ ಜನರ ನೆಚ್ಚಿನ ಮೆಸೇಜಿಂಗ್ ಸ್ಮಾರ್ಟ್ಫೋನ್ ಅಪ್ಲಿಕೇಶನ್. ಬಹುಶಃ ಸ್ಮಾರ್ಟ್ಫೋನ್ ಇರುವವರು ಅದನ್ನ ಬಳಸದ ದಿನವೇ ಇಲ್ಲ ಎನ್ನಬಹುದು. ದಿನೇ ದಿನೇ ತನ್ನ ಬಳಕೆದಾರರಿಗೆ ಹಲವು ಈಸಿ ಟೂಲ್ಗಳನ್ನ ವಾಟ್ಸಾಪ್ ಅಪ್ಡೇಟ್ ಮಾಡ್ತಿದೆ. ಅವುಗಳ ಪೈಕಿ ಒಂದು ಅಗತ್ಯ ಫ್ಯೂಚರ್ ಒಂದನ್ನ ಬಿಡುಗಡೆ ಮಾಡಿದೆ. ವಾಟ್ಸಾಪ್ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಈಗ ಬಳಕೆದಾರರಿಗೆ ವಿಡಿಯೋಗಳು ಮತ್ತು ಫೋಟೋಗಳನ್ನು ನೇರವಾಗಿ ಚಾಟ್ನಲ್ಲಿ ಎಡಿಟ್ ಮಾಡಲು 30 ರೀತಿಯ ವಿಜುವಲ್ ಎಫೆಕ್ಟ್ ಅನ್ನು ನೀಡುತ್ತೆ. ಮತ್ತೊಬ್ಬರಿಗೆ ವಾಟ್ಸಪ್ ಸ್ಟಿಕ್ಕರ್ ಪ್ಯಾಕ್ಗಳನ್ನು ನೇರವಾಗಿ ಹಂಚಿಕೊಳ್ಳಲು ಮತ್ತು ಸೆಲ್ಫಿಗಳಿಂದ ಸ್ಟಿಕ್ಕರ್ಗಳನ್ನು ಕ್ರಿಯೇಟ್ ಮಾಡಲು ಹೊಸ ಫ್ಯೂಚರ್ ಸಹ ಪರಿಚಯಿಸಿದೆ. ಈ ಆ್ಯಪ್ ರಿಯಾಕ್ಷನ್ ಫ್ಯೂಚರ್ ಸಹ ಲಭ್ಯವಿದೆ. ಅಕ್ಟೋಬರ್ ಅಲ್ಲಿ ವಿಡಿಯೋ ಕರೆಗಳಿಗಾಗಿ ಹೊಸ ಫಿಲ್ಟರ್ಗಳು, ಬ್ಯಾಕ್ಗ್ರೌಂಡ್ಸ್ ಮತ್ತು ಎಫೆಕ್ಟ್ಗಳನ್ನು ಪರಿಚಯಿಸಿತು. ಈ ಫ್ಯೂಚರ್ಸ್ ವಿಡಿಯೋ ಕರೆಗಳಿಗೆ ಮಾತ್ರ ಇತ್ತು. ಈಗ ವಾಟ್ಸಾಪ್ ಕ್ಯಾಮೆರಾ ಬಳಸಿ ತೆಗೆದ ವಿಡಿಯೋಗಳು ಮತ್ತು ಫೋಟೋಗಳಿಗೂ ಈ ಫ್ಯೂಚರ್ಸ್ ಲಭ್ಯವಿದೆ. ಬಳಕೆದಾರರು ವಾಟ್ಸಾಪ್ ಅಲ್ಲಿ ತೆಗೆದ ಫೋಟೋಗಳು ಮತ್ತು ರೆಕಾರ್ಡ್ ಮಾಡಿದ ವಿಡಿಯೋಗಳಿಗೆ 30 ಫಿಲ್ಟರ್ಗಳು, ಬ್ಯಾಕ್ಗ್ರೌಂಡ್ಸ್ ಮತ್ತು ಎಫೆಕ್ಟ್ಗಳನ್ನು ಡೈರೆಕ್ಟ್ ಆಗಿ ಬಳಸಬಹುದು. ಸೆಲ್ಫಿ ಸ್ಟಿಕ್ಕರ್ಗಳು ಯಾವುದೇ ಸೆಲ್ಫಿಯನ್ನ ಕಸ್ಟಮ್ ಸ್ಟಿಕ್ಕರ್ ಆಗಿ ಪರಿವರ್ತಿಸುವ ಸೌಲಭ್ಯವನ್ನ ವಾಟ್ಸಾಪ್ ಈಗ ನೀಡುತ್ತದೆ. ಮೊದಲು ನೀವು ಅಪ್ಲಿಕೇಶನ್ ಅಲ್ಲಿರುವ ಕ್ಯಾಮೆರಾ ಬಳಸಬೇಕಾಗುತ್ತೆ. ಬಳಕೆದಾರರು ಸ್ಟಿಕ್ಕರ್ಸ್ ಟ್ಯಾಬ್ಗೆ ಹೋಗಿ ಕ್ರಿಯೇಟ್ ಸ್ಟಿಕ್ಕರ್ ಆಯ್ಕೆಯನ್ನ ಟ್ಯಾಪ್ ಮಾಡಬೇಕು. ನಂತರ ವಾಟ್ಸಾಪ್ ಕ್ಯಾಮೆರಾ ಓಪನ್ ಆಗುತ್ತೆ. ಆಗ ಬಳಕೆದಾರರು ಸೆಲ್ಫಿ ತೆಗೆದುಕೊಂಡು ಅದನ್ನ ಸ್ಟಿಕ್ಕರ್ ಆಗಿ ಪರಿವರ್ತಿಸಲು ಅನುಮತಿಸುತ್ತದೆ. ಈ ವೈಶಿಷ್ಟ್ಯವು ಈಗಾಗಲೇ ಆಂಡ್ರಾಯ್ಡ್ನಲ್ಲಿ ಲಭ್ಯವಿದೆ. ವಾಟ್ಸಾಪ್ ಸ್ಟಿಕ್ಕರ್ ಪ್ಯಾಕ್ಗಳನ್ನು ಹಂಚಿಕೊಳ್ಳುವುದನ್ನು ಸುಲಭಗೊಳಿಸುತ್ತಿದೆ. ಈಗ ವಾಟ್ಸಾಪ್ ಬಳಕೆದಾರರು ತಮ್ಮ ಚಾಟ್ನಿಂದ ನೇರವಾಗಿ ತಮ್ಮ ಸ್ನೇಹಿತರಿಗೆ ಅವುಗಳನ್ನು ಕಳುಹಿಸಬಹುದಾಗಿದೆ. ವಾಟ್ಸಾಪ್ ಸಂದೇಶಗಳಿಗೆ ರಿಯಾಕ್ಷನ್ಸ್ ನೀಡುವುದು ಸಹ ಸುಲಭಗೊಳಿಸಿದೆ. ಬಳಕೆದಾರರು ತಾವು ಸ್ವೀಕರಿಸುವ ಸಂದೇಶವನ್ನ 2 ಬಾರಿ ಟ್ಯಾಪ್ ಮಾಡುವ ಮೂಲಕ ತಮ್ಮ ರಿಯಾಕ್ಷನ್ಸ್ ಕಳುಹಿಸಬಹುದು. ಅವರು ಹೆಚ್ಚು ಬಳಸಿದ ರಿಯಾಕ್ಷನ್ ಸಹ ನೀವು ತ್ವರಿತವಾಗಿ ಸ್ಕ್ರೋಲ್ ಮಾಡಬಹುದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.